ಈಗ ಲೆಕ್ಕಪತ್ರ ಕೊಡು ಸಮಿತಿಯವ್ರ ಕಡೆ ನಿಮ್ಮದು ಬೆಂಬಲ ಅದ ಮತ್ತು ಈಗ ಅವ್ರು ಇದ್ದು ಜಗದೂರೊಳ ಕಡೆ ನೀವು ಬೆಂಬಲ ಇಲ್ಲ, ಜಗದವ್ರ ಕಡೆ ಅಂತೂ ನಮ್ಮ ಬೆಂಬಲ ಇಲ್ಲ. ಹ್ಞೂ ಸ್ವಾಮೀಜಿ ನಮಗೆಲ್ಲ ಭಾಳ ನೋವು ಮಾಡ್ಯಾರ ವೈಯಕ್ತಿಕವಾಗಿ ಅವರೆಲ್ಲ. ಹ್ಞೂ ಈಗ ನಾನು ಇನ್ನೇ ಮಾಧ್ಯಮದಲ್ಲಿ ನಿನ್ನೆ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಮತ್ತೆ ಅದೇ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಮ್ಮ ಮದುವೆ ಕಾರ್ಯಕ್ರಮಕ್ಕೆ ಮನೆ ಗೃಹ ಪ್ರವೇಶಕ್ಕೆ ನೀವು ನಮ್ಮನ್ನು ನನ್ನ ಬೇಡ ನಿಮ್ಮ ಗೆಳೆಯನನ್ನು ಆಹ್ವಾನ ಮಾಡಿರ್ತೀರಿ. ಆಹ್ವಾನ ಮಾಡಿರಿ ಅಂದಾಗ ನೀವು ಒಂದು ಪ್ರೀತಿಯಿಂದ ಊಟ ಮಾಡು, ಕುಂದರು ಬಟ್ಟೆ ಮಾಡಲಿಕ್ಕೂ ಪ್ರೀತಿಯಿಂದ ಊಟ ಮಾಡು ಬರ್ರಿ ಅಂತ ಕರೆದ್ರೆ ಅವ್ನು ಖುಷಿ ಆಗ್ತೈತೆ, ನನ್ನ ಗೆಳೆಯ ಕರೆದಂತ ತಿಳ್ಕೊಂಡು. ಇವತ್ತು ಹರ ಜಾತ್ರೆ ಅಂತ ಮಾಡ್ತಾರೆ, ಒಂದು ಸಲ ಅವಮಾನ ಆದ್ರೆ ಓಕೆ, 3-4 ಸಲ ನನಗೊಬ್ಬರಿಗೆ ಅವಮಾನ ಆಗಿಲ್ಲ, ಭಾಳಷ್ಟು ಸ್ವಾಮಿಗಳಿಗೆ ಅವಮಾನ ಆಗೈತಿ. ಕೆಲವೊಂದು ಸ್ವಾಮಿಗಳು ಹೇಳ್ಕೊಳ್ಳೋದಿಲ್ಲ, ನಾವು ಹೇಳ್ಕೊತಾ ಇದ್ದೀವಿ. ಯಾವುದೋ ಒಬ್ಬ ನಾವು ಆಯ್ಕೆ ಮಾಡಿರ್ತಕ್ಕಂಥ ಸಚಿವರು, ಶಾಸಕರು, ನಿಗಮ ಮಂಡಳಿ ಅಧ್ಯಕ್ಷರು ಬಂದ್ರೆ ನೀವು ತಳಗಿಳಿದು ಬಿಡಿ ಸ್ವಾಮೀಜಿ ಅಂತಂದ್ರೆ ಎಷ್ಟು ನೋವಾಗ್ತೈತಿ. ಕರಿಬಾರ್ದು, ಕರೆದಿಂದ ಅವಮಾನ ಮಾಡಬಾರ್ದು. ಈಗ ನಾನು ಮಠಕ್ಕೆ ಕರಿತೀನಿ ನಿಮ್ಮನ್ನ, ಕರೆದಿಂದ ನಿಮಗೆ ಕುಂದ್ರಿ, ಚಹಾ ಕೊಡ್ರಿ, ಪ್ರಸಾದ ಮಾಡಿರಿ, ಇರಿ ಅಂದ್ರೆ ಪಾಡ. ನೀವು ಮಠಕ್ಕೆ ಎಂಟ್ರಿ ಆಗಷ್ಟೇ ಬರ್ರಿ ಶರಣವ್ರ, ಬರ್ರಿ ಸುನಿಲ್ ಅವ್ರ ತಂದೆ ಅಂದರೆ ಎಷ್ಟು ಆನಂದ ಆಕೈತಿ ನಿಮ್ಗೆ, ಸ್ವಾಮೀಜಿ ನಮ್ಮನ್ನು ಕರೆದ್ರು ಅಂತೇಳಿ. ಹಂಗೆ ಅವರು ಅವಮಾನ ಮಾಡುವಂಥ ಪರಮ ಪೂಜ್ಯರು ಅವರು. ಆ ಟ್ರಸ್ಟ್ನವ್ರಿಗೆ ಸ್ವಾಮೀಜಿಯವ್ರಿಗೆ ಏನು ಗದ್ದಲ ಬಂತು, ಆ ಗದ್ದಲದಾಗ ನಾವು ಎಂಟ್ರಿ ಆಗೋಲ್ಲ. ನಾನು ವೈಯಕ್ತಿಕ ವಿಚಾರ ಹೇಳ್ಬೇಕಂದ್ರೆ ಸ್ವಾಮೀಜಿಯವರು ಸ್ವತಃ ನನಗೆ ಅವಮಾನ ಮಾಡ್ಯಾರ. ಅವರು ಏನೋ ಮಠ ಪೀಠ ಅವರೇ ಕಟ್ಟ್ಯಾರ ಅನ್ನಂಗೆ ಮಾತಾಡ್ತಾರೆ ಅವರು. ಆ ಮಠವನ್ನು, ಆ ಪೀಠವನ್ನು ಕಟ್ಟಿದವರು ಜಗದ್ಗುರು ಡಾಕ್ಟರ್ ಮಹಂತ ಶಿವಾಚಾರ್ಯರು, ಕಾಶಿ ಪಂಡಿತರು, 10-12 ಭಾಷೆಗಳು ಮಾತಾಡ್ತಾಯಿದ್ರು. ಅವು ಕರಸಂಜಾತ ತಿಳ್ಕೊತಾರೆ. ಕರಸಂಜಾತ ಯಾರಿಗಂತಾರೆ ರೀ? ತಂದೆಯ ನಂತರ ಮಕ್ಕಳಿಗೆ ಅಂತಾರೆ. ನಾನು 27 ವರ್ಷ ಮಹಂತ ಸ್ವಾಮಿಗಳ ಸೇವಾ ಮಾಡೀನಿ. ಅಂದ್ರೆ 27 ವರ್ಷಗಟ್ಟಲೆ ಮಾಡಿಲ್ಲ, ಮನುಗುಳಿಯಲ್ಲಿ ನಾನು ಸೇವಂತ ತಿಳ್ಕೊಂಡು ಅವ್ರು ಸೇವಾ ಮಾಡ್ಕೋತ ಬಂದೀನಿ. ಅಂಥವನ್ನ ಇಲ್ಲಿವರೆಗೂ ಕರಸಂಜಾತ ತಿಳ್ಕೊಂಡಿಲ್ಲ. ಮಹಂತ ಸ್ವಾಮಿಗಳು ನನ್ನ ಮುಂದೆಲ್ಲ ಹೇಳ್ತಿದ್ರು, ನಾ ಕರಸಂಜಾತದೀನಿ, ಅವರೆಲ್ಲ ಇದು ಮಾಡ್ತಿದ್ರು, ಅವರಿಗೆ ಟ್ರಸ್ಟ್ನವ್ರು ಹಿಂಗೆ ಮೋಸ ಮಾಡಿದ್ರು. ನಿಮ್ಮ ಮುಂದೆ ಹೇಳ್ಕೊಂಡಾರ ಮೋಸ ಮಾಡ್ಯಾರ ಅಂತೇಳಿ? ನೀವೇನು ಮಹಂತ ಸ್ವಾಮಿಗಳು ಸೇವಾ ಮಾಡಿದೆ ಸ್ವಾಮೀಜಿ? ಬಂದವ್ರಿಗೆ ಗೌರವ ಕೊಡೋದು ಕಲೀರಿ ಸ್ವಾಮೀಜಿ ನೀವು. ಇದು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ.